ಹಾಯ್ ಫ್ರೆಂಡ್, ನಮಸ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿ ತರಕಾರಿ ಉಪ್ಪಿಟ್ಟು. ಮಾಡುವ ವಿಧಾನ ನೋಡೋಣ. ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ 5 ನಿಮಿಷದಲ್ಲಿ ರೆಡಿಯಾಗುವಂತಹ ತರಕಾರಿ ಉಪ್ಪಿಟ್ಟು. ಇದು ಹೇಗೆ ಮಾಡೋದಂತ ಮಾಡುವ ವಿಧಾನವನ್ನು ನಾವೀಗ ನೋಡೋಣ. ನೋಡಿ, ಈಗ ನಾನೊಂದು ಕಡಾಯಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಈಗ ಅದಕ್ಕೆ ನಾನು 1 ಕಪ್ಪಷ್ಟು ರವೆನೂ ತಗೊಂಡಿದ್ದೀನಿ. ರವೆನೂ ಮಿಕ್ಸ್ ಮಾಡಿ ಈ ರೀತಿ ಅದು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಎಲ್ಲ ಫ್ರೈ ಮಾಡ್ತಾ ಇರಬೇಕು. ಅದು ನೀಟಾಗಿ ಮಿಕ್ಸ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋ ತನಕ ಮಾಡ್ತಾ ಇರಬೇಕು. ಹೀಗೆ ನಾವು ನೋಡಿ ಈ ಥರ ಮಾಡ್ತಾ ಇದ್ದೀವಿ. ಮತ್ತು ನಾವು ಈಗ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಮತ್ತು ಅದೇ ಪಾತ್ರೆನ ಇಟ್ಟಿದ್ದೀವಿ ಈಗ ಉಪ್ಪಿಟ್ಟು ಮಾಡೋದಕ್ಕೆ. ನೋಡಿ, ಈಗ ಅದಕ್ಕೆ ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀವಿ. ಅದಕ್ಕೆ ಒಂದು 1/2 ಸ್ಪೂನಷ್ಟು ಸಾಸಿವೆ ಹಾಕಿಬಿಟ್ಟಿದ್ದೀವಿ. ಸ್ವಲ್ಪ ಜೀರಿಗೆನ ಸೇರಿಸಿದ್ದೀವಿ. ಇದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಕಡಲೆಬೀಜನೂ ಹಾಕಿದ್ದೀವಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಈಗ ನಾವು ಅದಕ್ಕೆ ಒಂದು 2 ಈರುಳ್ಳಿ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಹಾಕಿದ್ದೀವಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಸೇರಿಸ್ತಾ ಇದ್ದೀವಿ. ಅಂದರೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀವಿ. ನೋಡಿ, ಈ ರೀತಿ ನೀಟಾಗಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಆಗಬೇಕು. ಹಾಗೆ 1 ಟೊಮೆಟೊ, ಮೀಡಿಯಮ್ ಸೈಜ್ 1 ಟೊಮೆಟೊನ ಕಟ್ ಮಾಡಿದ್ದೀವಿ. ಅದನ್ನು ಇದಕ್ಕೆ ಸೇರಿಸಿದ್ದೀವಿ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಆ ತರಕಾರಿನೆಲ್ಲ ಹಾಕ್ತಾಯಿದ್ದೀವಿ. ನಾನು ತೊಗೊಂಡಿದ್ದೀನಿ ಒಂದು ಚಿಕ್ಕದು ಕ್ಯಾರೆಟು, ಹಾಗೆ ಒಂದು ಆಲೂಗಡ್ಡೆ ಮತ್ತು ಸ್ವಲ್ಪ ಬೀನ್ಸು. ಈ 3 ಸೇರಿಸ್ಬಿಟ್ಟು ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಯ್ತಾ ಇರಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಸಾಫ್ಟಾಗಿರುತ್ತೆ. ಹಾಗೆ ಈಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಎಣ್ಣೆಯಲ್ಲಿ ಅರ್ಧ ಭಾಗ ಬೆಂದೋಗ್ಬಿಟ್ಟಿರುತ್ತೆ. ನೋಡಿ, ಈ ರೀತಿ ಬೆಂದಿದೆ. ಈಗ ನಾವು ಯಾವ ಕಪ್ಪು ಅಳತೆಯಲ್ಲಿ ರವೆನ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 3ರಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ನಿಮಗೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಇನ್ನೂ ಅರ್ಧ ಕಪ್ಪು ಜಾಸ್ತಿನೂ ಹಾಕ್ಕೋಬೋದು. ನಾವೀಗ 3 ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ. ನೋಡಿ, ಈಗ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಸ್ವಲ್ಪ 1.5 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ ತಕ್ಷಣ ನೋಡಿ ಹೀಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ತಿರುಗಿಸ್ತಾ ಇರಬೇಕು. ಈಗ ನಾವೇನು ಹುರಿದಿಟ್ಕೊಂಡಿರ್ತೀವೋ ಅದು ರವೆನ ಇದಕ್ಕೆ ಸೇರಿಸ್ಬೇಕು. ನೋಡಿ, ಈ ರೀತಿ ರವೆನ ಸೇರಿಸ್ಬಿಟ್ಟು ನೀಟಾಗಿ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಈಗ ನೋಡಿ ಈ ಥರ ಉಪ್ಪಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ. ಇದನ್ನು 1-2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈಗ ಈ ಥರ ರೆಡಿಯಾಗಿ ಬಂದಿದೆ ಉಪ್ಪಿಟ್ಟು. ತರಕಾರಿ ಉಪ್ಪಿಟ್ಟು ಈಗ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.